ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾಳೆ ಸಂಕ್ರಾಂತಿ ಹಬ್ಬ ಇದೆ, ಅದಕ್ಕೋಸ್ಕರ ನಾನಿಲ್ಲಿ ಎಳ್ಳು ಬೆಲ್ಲನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಕೊಬ್ಬರಿನ ಹಚ್ಕೊಳ್ತಾ ಇದ್ದೀನಿ. ಆದಷ್ಟು ಸಣ್ಣಗೆ ಹಚ್ಕೋಬೇಕು, ದಪ್ಪ ದಪ್ಪ ಇದ್ದರೆ ತಿನ್ನೋಕೆ ಚೆನ್ನಾಗಿರಲ್ಲ. ಈ ಥರ ಹಚ್ಕೊಳ್ಳುವಾಗ ಕೈ ಹುಷಾರಾಗಿರಬೇಕು. ನಿಮಗೆ ಈ ಥರ ಹಚ್ಚೋ ಅಭ್ಯಾಸ ಇದ್ದರೆ ಮಾತ್ರ ಹಚ್ಕೊಳ್ಳಿ, ಇಲ್ಲಾಂದರೆ ತುರೆಮಣಿ ಅಥವಾ ಎರೆಮಣಿ ಅಂತ ಹೇಳ್ತಾರಲ್ಲ ಅದರಲ್ಲಿ ಹಚ್ಕೊಳ್ಳಿ. ಇದು ವರ್ಷದ ಮೊದಲನೇ ಹಬ್ಬ, ಎಲ್ರಿಗೂ ತುಂಬ ವಿಶೇಷವಾಗಿರುತ್ತೆ. ಎಲ್ಲರೂ ತುಂಬ ಖುಷಿಯಿಂದ ಆಚರಿಸ್ತಾರೆ. ಹಳ್ಳಿಗಳಲ್ಲೆಲ್ಲ ಮೊದಲೆಲ್ಲ ಒಂದು ವಾರಕ್ಕೆ ಮುಂಚೆನೇ ಎಳ್ಳು ಬೆಲ್ಲಕ್ಕೋಸ್ಕರ ಕೊಬ್ಬರಿ ಅಂತೆ, ಬೆಲ್ಲ ಅಂತೆ, ಕಡಲೆ ಬೀಜ ಹುರಿಯೋದು ಎಲ್ಲ ಒಂದು ಸಂಭ್ರಮ ಅಂತ ಹೇಳ್ಬೋದು. ಒಂದು ವಾರಕ್ಕೆ ಮುಂಚೆನೇ ಪ್ರಿಪೇರ್ ಮಾಡ್ಕೊತಾ ಇದ್ರು. ಇವಾಗೆಲ್ಲ ರೆಡಿಮೇಡ್ ಬಂದುಬಿಟ್ಟಿದೆ. ಯಾರು ಅಷ್ಟು ಕೆಲವ್ರು ಮಾತ್ರ ಮಾಡ್ಕೊಳ್ತಾರೆ. ನನಗಂತೂ ಮನೇಲಿ ಮಾಡಿದ್ರೇ ಖುಷಿ ಆಗೋದು, ಹಬ್ಬ ಅನಿಸೋದು. ಮನೇಲಿ ಎಲ್ಲ ಕಷ್ಟಪಟ್ಟು ನಾವೇ ಪ್ರಿಪೇರ್ ಮಾಡಿದ್ರೆ ಆವಾಗ ನಮಗೆ ಹಬ್ಬ ಅನ್ನೋದು ಸಂಪೂರ್ಣ ಅನಿಸುತ್ತೆ. ಮಕ್ಕಳಿಗೂ ಗೊತ್ತಾಗುತ್ತೆ, ನಾವು ರೆಡಿಮೇಡ್ ಅಂದರೆ ಓಕೆ ಇದು ರೆಡಿಮೇಡೇನಾ ಅಂತ ಅನಿಸುತ್ತೆ ಅವರಿಗೆ. ಮನೇಲಿ ಮಾಡಿದ್ರೆ ಅವ್ರಿಗೂ ಗೊತ್ತಾಗುತ್ತೆ ಯಾವ ಥರ ಏನು ಅಂತ. ಮುಂದೆ ಅವ್ರ ಮಕ್ಳಿಗೆ ಕೂಡ ಅವ್ರು ಹೇಳ್ಕೊಡ್ತಾರೆ. ಸೊ ನಾನಿಲ್ಲಿ ಕಡಲೆ ಬೀಜನ ಸಣ್ಣ ಉರಿಲಿ ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಆದಷ್ಟು ಸಣ್ಣ ಉರಿಲೇ ಹುರ್ಕೋಬೇಕು, ಇಲ್ಲ ಸೀದೋಗ್ಬಿಡುತ್ತೆ ಮತ್ತು ಕ್ರಿಸ್ಪಿಯಾಗಿರಲ್ಲ, ಮೆತ್ತಗಿದ್ರೆ ಚೆನ್ನಾಗಿರಲ್ಲ. ನಾನೀಗ ಅದೇ ಬಾಣಲಿಗೆ ಎಳ್ಳನ್ನು ಹಾಕಿ ಹುರ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಬಿಳಿ ಎಳ್ಳನ್ನ ತೊಗೊಂಡಿದ್ದೀನಿ. ಆದಷ್ಟು ಸಣ್ಣ ಉರಿಲೇ ಹುರ್ಕೊಳ್ಳಿ, ಜೋರಾಗಿ ಉರಿ ಮಾಡಿಕೊಂಡ್ರೆ ಸೀದೋಗ್ಬಿಡುತ್ತೆ, ಚೆನ್ನಾಗಿರಲ್ಲ ಎಲ್ಲ. ಮತ್ತು ಏನಂದರೆ ಇದು ಚೆನ್ನಾಗಿ ಫ್ರೈ ಆದ್ರೇ ಟೇಸ್ಟು. ನೋಡಿ, ಕಡಲೆ ಬೀಜ ಹುರಿದಿಟ್ಕೊಂಡಿದ್ನಲ್ಲ ಅದನ್ನು ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸಿಪ್ಪೆ ಇದ್ದರೆ ಚೆನ್ನಾಗಿರಲ್ಲ. ಇದು ದಬ್ಬದ ಜಲ್ಡಿ ಅಂತ ಹೇಳ್ತಾರೆ ಹಳ್ಳಿ ಕಡೆ. ಅಕ್ಕಿನ ಜರಡಿ ಹಿಡಿಯೋಕ್ಕೆ ಯೂಸ್ ಮಾಡ್ತಾರೆ. ಇದನ್ನು ಯೂಸ್ ಮಾಡ್ಕೊಂಡು ನಾನೀಗ ಕಡಲೆ ಬೀಜನ ಕ್ಲೀನ್ ಮಾಡ್ಕೊತಿದ್ದೀನಿ. ಇಲ್ಲಿ ನಾನು ಈ ಬೆಲ್ಲನ ತೊಗೊಂಡಿದ್ದೀನಿ, ಅಚ್ಚ ಬೆಲ್ಲ. ಯೂಶ್ವಲಿ ನಾನು ಈ ಥರ ಬೆಲ್ಲ ಯೂಸ್ ಮಾಡಲ್ಲ, ಬಟ್ ಇದಕ್ಕೋಸ್ಕರ ಇವತ್ತು ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ 5 ಗಂಟೆಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ದೇವ್ರ ಪೂಜೆ ಕೂಡ ಆಯಿತು. ನಾನೀಗ ಅವರೆಕಾಯಿ ಮತ್ತು ಗೆಣಸನ್ನ ಬೇಯಕ್ಕೆ ಇಡ್ತಾಯಿದ್ದೀನಿ. ಸೀಸನಲ್ಲಿ ಯಾವ್ದ್ಯಾವ್ದು ಬೆಳೆದಿರ್ತಾರೋ ಈ ಸೀಸನಲ್ಲೆಲ್ಲ ಇದು ತುಂಬ ಸಿಗುತ್ತೆ. ಮತ್ತು ಸಂಕ್ರಾಂತಿ ಹಬ್ಬದಲ್ಲಿ ಇದೊಂದು ವಿಶೇಷ ಅಂತ ಹೇಳ್ಬೋದು. ಹಾಗೆ ಕಡಲೆಕಾಯಿನ ಕೂಡ ಹಾಕ್ಕೊಂಡು ಬೇಯಿಸ್ಕೋಬೋದು. ನಾನು ಸಪ್ರೇಟಾಗಿ ಬೇಯಿಸ್ಕೊತಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊತೀನಿ. ಸಂಕ್ರಾಂತಿ ಆದಮೇಲೆ ಪೊಂಗಲ್ ಇಲ್ಲ ಅಂದರೆ ಏನು ಚೆನ್ನಾಗಿರುತ್ತೆ ಅಲ್ವಾ. ಅದಕ್ಕಾಗಿ ನಾನಿಲ್ಲಿ ಸ್ವೀಟ್ ಪೊಂಗಲ್ ಮತ್ತು ಖಾರ ಪೊಂಗಲ್ನ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಮೊದಲಿಗೆ ಹೆಸರು ಬೇಳೆನ ಹಾಕ್ಕೊಂಡು ಹುರ್ಕೋಬೇಕು. ಚೆನ್ನಾಗಿ ಹುರ್ಕೊಂಬಿಟ್ಟು ತಣ್ಣಗಾದ್ಮೇಲೆ ಇದನ್ನು ವಾಶ್ ಮಾಡ್ಕೋಬೇಕು. ಹಾಗೆ 1 ಲೋಟ ಹೆಸರು ಬೇಳೆಗೆ 1 ಲೋಟ ಅಕ್ಕಿ ಹಾಕ್ಕೊಂಡು ಮಾಡ್ಕೋಬೋದು ಪೊಂಗಲ್ಲು. ನಾನು ಇದ್ರ ಫುಲ್ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಈಗ ಎಳ್ಳು ಬೆಲ್ಲನ ಪ್ರಿಪೇರ್ ಮಾಡ್ತಿದ್ದೀನಿ. ನಾನು ಎಲ್ಲ ಇಂಗ್ರೀಡಿಯೆಂಟ್ಸು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಈಗ ಜಸ್ಟ್ ಮಿಕ್ಸ್ ಮಾಡ್ತಾಯಿದ್ದೀನಿ. ಕಡಲೆ ಬೀಜ, ಬೆಲ್ಲ, ಎಳ್ಳು, ಕೊಬ್ಬರಿ. ಆ್ಯಕ್ಚುಲಿ ಇಲ್ಲಿ ಕಡಲೆ ಹಾಕೋಕ್ಕೆ ಮರ್ತೋಯ್ತು, ನಾನು ಮತ್ತೆ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಕಲರ್ಫುಲ್ಲಾಗಿ ಕಾಣಲಿ ಅಂತ ನಾವು ಚಿಕ್ಕದಿರುವಾಗೆಲ್ಲ ನಮ್ಮ ಮನೇಲೆಲ್ಲ ಹಾಕ್ತಾಯಿದ್ರು ಜೀರಿಗೆ, ಪೆಪ್ಪರ್ಮೆಂಟು. ಸೊ ಅದೇ ಫ್ಲೇವರ್ ಇರಲಿ ಅಂತ ಹಾಕಿದ್ದೀನಿ ಸ್ವಲ್ಪ. ಅದರಲ್ಲಿ ಕೆಮಿಕಲ್ ಎಲ್ಲ ಇರುತ್ತೆ, ಆದರೆ ಒಂದು ಟೈಮು ಯಾವಾಗಲಾದರೂ ಒಂದು ಸರಿ ತಿಂದರೆ ಏನಾಗಲ್ಲ. ಹಾಗೆ ವೈಟ್ ಮಿಠಾಯಿನ ಹಾಕ್ಕೊಂಡಿದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇದು ರೆಡಿ ಆಗುತ್ತೆ. ನೋಡ್ತಾ ಇದ್ರೇ ಎಷ್ಟು ಚೆನ್ನಾಗಿದೆ ಅಲ್ವಾ, ಟೇಸ್ಟ್ ಕೂಡ ಅಷ್ಟು ಚೆನ್ನಾಗಿರುತ್ತೆ. ಮನೇಲಿ ಮಾಡ್ಕೊಂಡು ತಿಂದರೆ ಆ ಖುಷಿನೇ ಬೇರೆ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅನ್ನೋ ಗಾದೆ ಇದೆ. ನಮ್ಮ ಸಂಕ್ರಾಂತಿಲಿ ಬಂದುಬಿಟ್ಟು ಇದನ್ನು ಏನಕ್ಕೆ ಎಸ್ಪೆಷಲಿ ಮಾಡೋದು ಅಂತ ಹೇಳಿದ್ರೆ, ಸಂಕ್ರಾಂತಿಯಿಂದ ಶಿವರಾತ್ರಿವರೆಗೂ ತುಂಬ ಚಳಿ ಜಾಸ್ತಿ ಇರುತ್ತೆ. ಆ ಚಳಿಯಿಂದಾಗಿ ಸ್ಕಿನ್ನೆಲ್ಲ ತುಂಬ ಡ್ರೈ ಆಗುತ್ತೆ. ಹಾಗಾಗಿ ಇದರಲ್ಲಿ ಎಣ್ಣೆ ಅಂಶ ಜಾಸ್ತಿ ಇರೋದ್ರಿಂದ ನಾವಿಲ್ಲಿ ಕೊಬ್ಬರಿ, ಕಡಲೆ ಬೀಜ ಈ ಥರ ವಸ್ತುಗಳನ್ನ ಯೂಸ್ ಮಾಡೋದ್ರಿಂದ ಎಣ್ಣೆ ಅಂಶ, ಜಿಡ್ಡಿನ ಅಂಶ ಇರುತ್ತೆ. ಅದರಲ್ಲಿ ನಮ್ಮ ದೇಹಕ್ಕೆ ಬೇಕಾದ ಜಿಡ್ಡಿನ ಅಂಶ ಎಲ್ಲ ಸಿಗುತ್ತೆ. ಸೊ ಹಾಗೆ ಇದು ಸೈಂಟಿಫಿಕಲ್ ರೀಸನ್ ಅಂತ ಹೇಳ್ಬೋದು. ನಾನಿಲ್ಲಿ ಕಡಲೆಕಾಯಿ, ಗೆಣಸು ಹಾಗೆ ಅವರೆಕಾಯಿ ಎಲ್ಲ ರೆಡಿ ಮಾಡಿಟ್ಟು ದೇವ್ರಿಗೆ ನೈವೇದ್ಯ ಮಾಡ್ಕೊತಾ ಇದ್ದೀನಿ. ನಿಮ್ಮ ಮನೇಲಿ ನೀವು ಸಂಕ್ರಾಂತಿನ ಯಾವ ಥರ ಆಚರಿಸ್ತೀರಾ ಅಂತ ನನಗೊಂದು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಾನಿಲ್ಲಿ ಪೊಂಗಲ್ಗೆ ಒಗ್ಗರಣೆ ಮಾಡ್ಕೊತಿದ್ದೀನಿ. 2 ಸ್ಪೂನ್ ತುಪ್ಪ ಹಾಕ್ಕೊಂಡು ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕೋ ಎಲ್ಲ ಹಾಕ್ಕೊಂಡು, ಹಾಗೆ ನಾವು ಹೆಸರು ಬೇಳೆ ಮತ್ತು ಅಕ್ಕಿನ ಹಾಕಿ ಬೇಯಿಸ್ಕೊಂಡಿರ್ತೀವಲ್ಲ ಆ ಮಿಶ್ರಣ ಕೂಡ ಹಾಕಿ ಒಗ್ಗರಣೆ ಮಾಡಿಕೊಂಡ್ರೆ ಪೊಂಗಲ್ ರೆಡಿ ಆಗುತ್ತೆ. ಹಳ್ಳಿಗಳಲ್ಲೆಲ್ಲ ಇದನ್ನು ಮೊದಲು ಸುಗ್ಗಿ ಹಬ್ಬ ಅಂತ ಹೇಳ್ತಾಯಿದ್ರು, ಇವಾಗಲೂ ಹಂಗೆ ಹೇಳ್ತಾರೆ. ಅಂದರೆ ನಾವೇನೇನು ಬೆಳೆದಿರ್ತೀವೋ ಅದನ್ನೆಲ್ಲ ಕಣ ಅಂತ ಮಾಡ್ತಾರಲ್ವ, ಕಣದಲ್ಲಿ ಹಾಕ್ಬಿಟ್ಟು ರಾಗಿ, ಭತ್ತ ಏನೇನು ಬೆಳೆದಿರ್ತೀವೋ ಎಲ್ಲ ಹಾಕ್ಬಿಟ್ಟು ಪೂಜೆ ಮಾಡ್ತಾಯಿದ್ರು. ಹಬ್ಬ ಅಂದ್ರೇ ಮನೆ ತುಂಬ ಸಂಭ್ರಮ ಅಲ್ವಾ. ಅದೇ ರೀತಿ ಪುಟ್ಟ ಮಕ್ಕಳೆಲ್ಲ ಹೊಸ ಬಟ್ಟೆ ಹಾಕ್ಕೊಂಡು ಓಡಾಡ್ತಿದ್ರೆ ಆ ಸಂಭ್ರಮ ಇನ್ನೂ ಜಾಸ್ತಿ ಆಗುತ್ತೆ.
ನನ್ನ ಮಗಳಿಗೆ ಇಲ್ಲಿ ಲಂಗ ಬ್ಲೌಸ್ ಹಾಕ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಯಾವಾಗಲೂ ಪ್ಯಾಂಟ್ ಶರ್ಟು ಅಥವಾ ಫ್ರಾಕ್ ಎಲ್ಲ ಹಾಕ್ಕೊಳ್ತಾರೆ. ಅಟ್ಲೀಸ್ಟ್ ಹಬ್ಬದಲ್ಲಾದರೂ ಈ ಥರ ಲಂಗ ಬ್ಲೌಸ್ ಹಾಕಿದ್ರೆ ನಮ್ಮ ಟ್ರೆಡಿಷ್ನಲ್ ಅವ್ರಿಗೂ ಗೊತ್ತಾಗುತ್ತೆ, ನಮ್ಮ ಕಲ್ಚರೆಲ್ಲ ಅವ್ರಿಗೆ ಒಂದು ಸ್ವಲ್ಪ ಕಲಿಸ್ಕೊಟ್ಟಂಗೆ ಆಗುತ್ತೆ. ನೋಡಿ ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದಾಳಲ್ವ. ಈಗ ಇಲ್ಲಿ ಪೊಂಗಲ್ ಕೂಡ ರೆಡಿ ಆಗಿದೆ. ಹೀಗೆ ನಾನು ನಮ್ಮ ಮನೇಲಿ ಸಿಂಪಲ್ಲಾಗಿ ಹಬ್ಬ ಮಾಡ್ಕೊಳ್ತೀವಿ. ಇದ್ರ ಜೊತೆ ಸ್ವೀಟ್ ಪೊಂಗಲ್ ಕೂಡ ಮಾಡ್ಕೊಂಡಿದ್ದೆ. ಹಾಗೆ ಸಂಕ್ರಾಂತಿ ಅಂದರೆ ಇನ್ನೊಂದು ವಿಶೇಷ ಇದೆ. ಹಳ್ಳಿಗಳಲ್ಲೆಲ್ಲ ಎಳ್ಳು ಬೀರೋದು ಅಂತ ಹೇಳ್ತಾರೆ. ಎಲ್ಲರೂ ಮನೆಗೂ ಹೋಗ್ಬಿಟ್ಟು ಎಳ್ಳು ಬೆಲ್ಲನ ಹಂಚಿ ಬರೋದು ಒಂದು ಸಂಪ್ರದಾಯ ಇದೆ. ಅದೇ ರೀತಿ ಅವ್ರವ್ರ ಮನೇಲಿ ಮಾಡಿರೋದನ್ನು ತಂದು ಎಲ್ರಿಗೂ ಹಂಚ್ತಾರೆ. ಅದೊಂಥರ ಖುಷಿ ಅಂತ ಹೇಳ್ಬೋದು. ನಾವು ಚಿಕ್ಕದಿರುವಾಗ ಅದಕ್ಕೋಸ್ಕರನೇ ಕಾಯ್ತಾ ಇದ್ವಿ. ಎಲ್ಲರೂ ಮನೆಗೂ ಹೋಗಿ ಎಳ್ಳು ಬೆಲ್ಲ ಕೊಟ್ಬಿಟ್ಟು ಬರ್ತಾಯಿದ್ವಿ. ಹಾಗೆ ಇಲ್ಲಿ ಬೆಂಗಳೂರಲ್ಲೆಲ್ಲ ಆ ಥರ ಮಾಡೋಕ್ಕಾಗಲ್ಲ. ಆದರೂ ಹತ್ರ ಇರೋರು ಫ್ರೆಂಡ್ಸಿಗಾದರೂ ಸ್ವಲ್ಪನಾದರೂ ಶೇರ್ ಮಾಡಿದ್ರೆ ಖುಷಿ ಅಲ್ವಾ. ಹಂಗೆ ಅವ್ರ ಫ್ರೆಂಡ್ಸಿಗೆಲ್ಲ ಹೋಗಿ ಎಳ್ಬೀರು ಬರ್ತಾಯಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ಪ್ಲೆಸೆಂಟ್ ಡೇ.